previous class we discussed about the resolution of vectors. Yes, that we discussed in the previous class. So today we will take the next part of it, that is position vector. ಅಂದ್ರೆ ಏನ್ರಿ ವೆಕ್ಟರ್ ಯಾವ ಪೊಸಿಷನ್ ಅಲ್ಲಿ ಇರುತ್ತಲ್ಲ ಅದನ್ನೇ ನಾವು ಏನಂತ ಹೇಳ್ತೀವಿ, ಪೊಸಿಷನ್ ವೆಕ್ಟರ್ ಅಂತ ಹೇಳ್ತೀವಿ. Yes, see now here we given the one definition. What is that? The vector which describes the position of an object with respect to the origin is called as position vector. ಅಂದ್ರೆ ಏನ್ರಿ, ಒಂದು ವೆಕ್ಟರ್ ಇದೆ, ಅದು ಒಂದು ಆಬ್ಜೆಕ್ಟ್ ಪೊಸಿಷನ್ ಅನ್ನ ಹೇಳ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್. ಅಂದ್ರೆ ಏನ್ರಿ, ಜಸ್ಟ್ ಕನ್ಸಿಡರ್ this is Athani, yes, and this is Belgaum. Yes, so you want to move to the Belgaum. Yes, ನೀವು ಬೆಳಗಾಂ ಹೋಗಬೇಕಾಗಿದೆ. ಅದಕ್ಕೆ ಏನು ಮಾಡ್ತೀರಾ, ಸಿ ಅಥಣಿಯಿಂದ ಬೆಳಗಾವಿಗೆ ಹೋಗ್ತೀರಾ, ರೈಟ್. ಸೊ ನಿಮಗೆ ಬೆಳಗಾಂನಲ್ಲಿ ಯಾರಾದರೂ ಅಥವಾ ನಿಮ್ಮ ಫ್ರೆಂಡ್ ಬಂದು ಕೇಳಿದ್ರೆ ಏನಂತ ಹೇಳ್ತೀರಿ, ನೀವು ಎಲ್ಲಿಂದ ಬಂದಿದ್ದೀರಿ ಅಂದರೆ ನಾನು ಅಥಣಿಯಿಂದ ಬಂದಿದ್ದೀನಿ ಅಂತ ಹೇಳ್ತೀರಾ, ರೈಟ್. ಅಂದ್ರೆ ಏನ್ರಿ, ಈ ಅಥಣಿ ಅನ್ನೋದು ನಾವೀಗ ಒರಿಜಿನ್, ಒರಿಜಿನ್ ಆಯ್ತಾ, ಒರಿಜಿನಲ್ ಪೊಸಿಷನ್ ಆಯ್ತಾ ಅಥಣಿ ಅನ್ನೋದು. ಸೊ ಈಗ ನೀವು ಎಲ್ಲಿದ್ದೀರಾ, ಬೆಳಗಾಂನಲ್ಲಿ. ಅಂದ್ರೆ ನಿಮ್ದು ಪೊಸಿಷನ್ ಯಾವ್ದು ಈಗ, ಬೆಳಗಾಂ. ಎಸ್, ದಿಸ್ ಈಸ್ ಯುವರ್ ಪೊಸಿಷನ್. ನೀವು ಹೇಗಂದ್ರೆ ಅಂತ ಅಂದಿರಾ, ನಾನು ಅಥಣಿಯಿಂದ ಬೆಳಗಾಂಗೆ ಬಂದಿದ್ದೀನಿ ಅಂತ ಹೇಳ್ತೀರಾ. ಎಸ್, ಅಂದ್ರೆ ಏನ್ರಿ, ನೀವು ಒಂದು ಆಬ್ಜೆಕ್ಟ್ ಪೊಸಿಷನ್ ಅನ್ನ ಜಸ್ಟ್ ಕನ್ಸಿಡರ್, ಇಲ್ಲಿ ನೀವಿದ್ದೀರಾ. ಎಸ್, ಸೊ ನೀವು ಈ ಆಬ್ಜೆಕ್ಟ್ ಅಂದ್ರೆ ಏನು, ಒಂದು ವಸ್ತು. ಎಸ್, ಸೊ ಈ ಆಬ್ಜೆಕ್ಟ್ ಪೊಸಿಷನ್ ಅನ್ನ ಹೇಗೆ ಹೇಳ್ತಾ ಇದ್ದೀರಾ, ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ಹೇಳ್ತಾ ಇದ್ದೀರಾ. ಎಸ್, ಸೊ ನಿಮ್ದು ಪೊಸಿಷನ್ ಯಾವ್ದ್ರಿ, ಬೆಳಗಾಂ ಅನ್ನ ಹೇಗೆ ಹೇಳ್ತಾ ಇದ್ದೀರಾ, ಅಥಣಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ, ರೈಟ್. ಸೊ ಅದನ್ನೇ ನಾವು ಏನಂತ ಹೇಳ್ತೀವಿ, ಪೊಸಿಷನ್ ವೆಕ್ಟರ್. ಎಸ್, ಹಿಯರ್ they given the definition, the vector which describes the position of an object. ಅಂದ್ರೆ ಇದು ಒಂದು ವೆಕ್ಟರ್ ಇದೆ, ಅದೇನು ಡಿಸ್ಕ್ರೈಬ್ ಮಾಡ್ತೀರಿ, ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಇದೆ ರೀ, ಇಲ್ಲಿ ಒಂದು ಆಬ್ಜೆಕ್ಟ್ ಇದೆಯಾ, ಇದ್ರ ಪೊಸಿಷನ್ ಅನ್ನ ಇದು ಡಿಸ್ಕ್ರೈಬ್ ಮಾಡುತ್ತೆ. ಎಸ್, ಡಿಸ್ಕ್ರೈಬ್ ಅಂದ್ರೆ ಹೇಗೆ ಹೇಳ್ತದೆ, ಎಸ್, ವಿತ್ ರೆಸ್ಪೆಕ್ಟ್ ಟು ದಿ ಒರಿಜಿನ್. Yes, with respect to origin it is called as a position vector. Yes, see ನಾವೀಗ ಡಯಾಗ್ರಾಮ್ ಕನ್ಸಿಡರ್ ಮಾಡಿದ್ರೆ ಇದರಿಂದ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್, ಸೊ ನಿಮಗೆ ಗೊತ್ತಿದೆ ನಮ್ಮ ಡಯಾಗ್ರಾಮ್ ಹೇಗಿರುತ್ತೆ, ಯಾವಾಗಲೂ ಎಕ್ಸ್ ವೈ ಪ್ಲೇನ್ ಇರುತ್ತಾ. ಸೊ ಇದು ಯಾವ್ದ್ರಿ, ಎಕ್ಸ್ ವೈ ಪ್ಲೇನ್. ಎಸ್, ಸೊ ಇದು ವೈ ಆಕ್ಸಿಸ್ ಅಂಡ್ ಇಟ್ ಈಸ್ ಎಕ್ಸ್ ಆಕ್ಸಿಸ್, ಅದು ನಿಮಗೆ ಗೊತ್ತಿದೆ ಆಲ್ರೆಡಿ. ಎಸ್, ಸೊ ಈ ಪಾಯಿಂಟ್ ಅಲ್ಲಿ ಯಾವಾಗ ನಾವು ಒರಿಜಿನ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಅದು ನಿಮ್ಗೆ ಗೊತ್ತು. ಎಸ್, ಸೊ ನಾವೀಗ ಹೇಗೆ ಬರೀತಾ ಇದ್ದೀವಿ, ವೆಕ್ಟರ್ ಅನ್ನ ಎಕ್ಸ್ ಇಂಟು ಐ ಕ್ಯಾಪ್ ಅಂತ ಬರೀತಾ ಇದ್ದೀವಿ. ಎಸ್, ಅದನ್ನ ನೀವು ಆಲ್ರೆಡಿ ಕಲ್ತಿದ್ದೀರಾ ಈಗ. ಎಸ್, ಅನಾಲಿಟಿಕಲ್ ಮೆಥಡ್ ನಲ್ಲಿ ನಾವು ವೆಕ್ಟರ್ಸ್ ಅನ್ನ ಬರೆಯೋದನ್ನ ಈಗ ಕಲ್ತಿದ್ದೀವಿ ಆಲ್ರೆಡಿ, ರೈಟ್. ಸೊ ಈಗ ಇದನ್ನ ಹೇಗೆ ಬರೀತೀವಿ, ಎಕ್ಸ್ ಇಂಟು ಐ ಕ್ಯಾಪ್. ನಿಮಗೆ ಗೊತ್ತಿದೆ, ಎಕ್ಸ್ ಆಕ್ಸಿಸ್ಗೆ ಐ ಕ್ಯಾಪ್, ವೈ ಆಕ್ಸಿಸ್ಗೆ ಜೆ ಕ್ಯಾಪ್. J for jungle. Yes, y into j cap, right. So ಇದು y axis ಆಯ್ತು. Then so ಈಗ ನಮ್ಮ ಪೊಸಿಷನ್ ವೆಕ್ಟರ್ ಪ್ರಕಾರ ನಾವು ಒಂದು ಪೊಸಿಷನ್ ಅನ್ನ ಕನ್ಸಿಡರ್ ಮಾಡಬೇಕಾ. ಎಸ್, ಸೊ ಯಾವ ತಗೊಳ್ಳೋಣ ಪೊಸಿಷನ್, ಈಗ ಇಲ್ಲಿ ತಗೊಳ್ಳೋಣ. ಎಸ್, ಸೊ ಈಗ ಪೊಸಿಷನ್ P ಅಂತ ತಗೊಳ್ಳಿ. ಎಸ್, ಸೊ ನಿಮ್ದು ಈ ಪೊಸಿಷನ್ ಹೆಸರೇನ್ರಿ, P. ಅಲ್ಲಿ ಹೇಗೆ ಬೆಳಗಾಂ ಅಂತ ತಗೊಂಡಿದ್ದೀರಾ ಹಾಗೆ ಇಲ್ಲಿ ಪೊಸಿಷನ್ P ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್. ಸೊ ನೀವೀಗ ಓದಿಂದ ಪಿಗೆ ಮೂವ್ ಆಗಿದ್ದೀರಿ. ಎಸ್, ಸೊ ಅಥಣಿಯಿಂದ ಬೆಳಗಾಂ ಮೂವ್ ಆಗಿರಿ, ರೈಟ್. ಸೊ ಎಲ್ಲಿ ಈಗ ನಿಮ್ಮ ಪೊಸಿಷನ್ ಯಾವ್ದ್ರಿ, ಇದು ಬೆಳಗಾಂ. ಬಟ್ ನೀವು ಹೇಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ, ಅಥಣಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ, ನಾನು ಅಥಣಿಯಿಂದ ಬಂದಿದ್ದೀನಿ ಅಂತ, ರೈಟ್. ಸೊ ನಿಮ್ಮ ಪೊಸಿಷನ್ ಹೆಸರೇನ್ರಿ ಈಗ, ಎಕ್ಸ್ ಇಂಟು ವೈ. ಎಸ್, ಅದು ಸಿ ನೀವೀಗ ಈ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಬಂದು ಎಕ್ಸ್ಗೆ ಅಟ್ಯಾಚ್ ಆಗ್ತೀರಿ, ರೈಟ್. So ಈ ಸೈಡ್ ಡ್ರಾ ಮಾಡಿದ್ರೆ it will be come to attach to the y axis. Yes, so ಅದಕ್ಕಾಗಿ ನಿಮ್ಮ ಪೊಸಿಷನ್ ಏನ್ರಿ,
the origin. Understood? The new position ಬಗ್ಗೆ ಇದು with respect to origin ಬಗ್ಗೆ ಇದು ಹೇಳ್ತಾ ಇದೆ. Yes? So ಅದನ್ನೇ ನಾವು ಯಾವ ಲೆಟರ್ ದಿಂದ ಡಿನೋಟ್ ಮಾಡ್ತೀವಿ? R. Small r. R ಮೇಲೆ ವೆಕ್ಟರ್ ಇದೆ. Yes? ಇದಕ್ಕೆ ನಾವು ಏನಂತ ಹೇಳ್ತೀವಿ? Position vector ಅಂತ ಹೇಳ್ತೀವಿ. Yes? Here I written R is called as a position vector. Right? So ಈ R ಅನ್ನ ಹೇಗೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ? ರಿಪ್ರೆಸೆಂಟೆಡ್ ಬೈ ಲೈನ್ OP. Yes? So ಇಲ್ಲಿ ಲೈನ್ ಇದೆಯಾ? ಇದು O ಇದೆ and here P is there. So this line is there, no? This only we called it as position vector R. Yes? So ನಮಗೆ R ಅನ್ನ ಹೇಗೆ ಬರೀಬೇಕ್ರಿ? R ಅಂದ್ರೆ ಏನ್ರಿ? x into I cap. ಇಲ್ಲಿ ಇದೆಯಾ? x into I cap. Then plus y into j cap. ಅಂದ್ರೆ ನಮಗೆ ಏನು ಬರುತ್ತೆ ರೀ? ಟೋಟಲ್ ಪೊಸಿಷನ್ ವೆಕ್ಟರ್ ಬರುತ್ತೆ. ರೈಟ್? ಸೊ ನಿಮಗೆ ಎಕ್ಸಾಮ್ ನಲ್ಲಿ ರೈಟ್ ದ ಪೊಸಿಷನ್ ವೆಕ್ಟರ್ ಅಂತ ಹೇಳ್ತಾರೆ. ಎಸ್? ಈ ತರ ಡಯಾಗ್ರಾಮ್ ಕೊಟ್ಟು that time you have to write R is equal to x into I cap plus y into j cap. Right? So this is the formula. Right? Next, ಈಗ ಅದರ ಮ್ಯಾಗ್ನಿಟ್ಯೂಡ್ ನೋಡಬೇಕಾ? ಇದೇನಾಯ್ತು ಈಗ ಜಸ್ಟ್ ನಾವು ವೆಕ್ಟರ್ ನಲ್ಲಿ ಕನ್ಸಿಡರ್ ಮಾಡಿದ್ವಿ. ರೈಟ್? ಈಗ ನಾವು ಮ್ಯಾಗ್ನಿಟ್ಯೂಡ್ ನಲ್ಲಿ ನೋಡಬೇಕು. ಎಸ್? ಸೊ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನ್ರಿ ನಿಮಗೆ ಗೊತ್ತಿದೆ. ಮ್ಯಾಗ್ನಿಟ್ಯೂಡ್ ಹೇಗೆ ಬರೀತೀವಿ? ಎರಡು ಲೈನ್ ನಲ್ಲಿ ಯಾವುದೇ ವ್ಯಾಲ್ಯೂ ಅನ್ನ ಹಾಕಿದ್ರು ನಮ್ಗೆ ಯಾವಾಗಲೂ ಅದು ಆನ್ಸರ್ ಇರುತ್ತೆ. ದಟ್ ವಿಲ್ ಬಿ ದಿ ಪಾಸಿಟಿವ್. ದಟ್ ಯು ಆಲ್ರೆಡಿ ನೋ. ಎಸ್? ಸೊ ನೌ ದ ಮ್ಯಾಗ್ನಿಟ್ಯೂಡ್ ಆಫ್ ದ R ಏನು ಬರುತ್ತೆ? I ಗೂ ಬರಲ್ಲ, J ಗೂ ಬರಲ್ಲ. ಎಸ್? ಓನ್ಲಿ ಏನು ಬರುತ್ತೆ? X ಮತ್ತೆ Y ಬರುತ್ತೆ. ಎಸ್? ಸೊ ನಾ ಈಗ ವೆಕ್ಟರ್ ನ ತೆಗಿಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ? ಈ ತರ ಬರೀತೀನಿ. R is equal to root of x square plus y square. Yes? See, ಈಗ ನಾ ಸ್ಕ್ವೇರ್ ಈ ಸ್ಕ್ವೇರ್ ಅನ್ನ ಹೀಗೆ just here I will consider x square plus y square ಅಂತ ಇದೆ. ಈ ತರ. ಸೊ ಈ ಸ್ಕ್ವೇರ್ ಈ ರೂಟ್ ಕ್ಯಾನ್ಸಲ್ ಆಗುತ್ತಾ? ಈ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗುತ್ತಾ? ಸೊ ಅಗೇನ್ ಏನು ಉಳಿಯುತ್ತೆ? that is x plus y. Yes? So there is no differentiation. Yes? ನಾವು ಹೀಗೂ ಬರೀಬಹುದು ಅಥವಾ ಹೀಗೂ ಬರೀಬಹುದು. ಬಟ್ ನಮ್ಮ ಸೈಂಟಿಸ್ಟ್ ಏನು ಹೇಳಿದಾರೆ? we have to write like this. ಹೀಗೆ ಬರಿ ಅಂತ ಹೇಳಿದ್ದಾರೆ. Yes? So what I will do? I will write like this. Yes? R is equal to root of x square plus y square. That is the magnitude of the position vector R. Yes? The magnitude of the position vector R is equal to root of x square plus y square. Simple thing it is. Understood? Now we will take the next part. Yes? So students, after discussing the position vector, now we will discuss the next point, that is the displacement. Yes? Displacement. ನಿಮಗೆ ಆಲ್ರೆಡಿ ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಗೊತ್ತಿದೆ? ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಇದು ಪೊಸಿಷನ್ ಚೇಂಜ್ ಆಗೋದು ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್ ವಿತ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್. Yes? That we already studied in the motion in a straight line. Yes? So ನಾವು ಆಲ್ರೆಡಿ ಈಗ ಅದನ್ನ ಕಲಿತಿದ್ದೀವಿ. ಇಲ್ಲಿ ಪೊಸಿಷನ್ ವೆಕ್ಟರ್ ಇನ್ ಟರ್ಮ್ಸ್ ಆಫ್ ವೆಕ್ಟರ್ ಹೇಗಿರುತ್ತೆ ಡಿಸ್ಪ್ಲೇಸ್ಮೆಂಟ್ ಅನ್ನೋದನ್ನ ಈಗ ನಾವು ನೋಡೋಣ. Yes? For that you have to consider the diagram here. So ನಾವು ಡಯಾಗ್ರಾಮ್ ಅನ್ನು ಕನ್ಸಿಡರ್ ಮಾಡೋಣ. Yes? So ಏನಂತ್ರಿ ಈ ತರ ನಾವು ಒಂದು ಡಯಾಗ್ರಾಮ್ ಅನ್ನು ಕನ್ಸಿಡರ್ ಮಾಡಿದ್ದೀವಿ. Yes? So ಇದೇನಾಯ್ತು ಈಗ x y plane. ಇದು x axis, ಇದು y axis. Right? So ಇದು origin O ಇದೆ. ಇಲ್ಲಿ ನೀವು ಟೂ ಪೊಸಿಷನ್ ಅನ್ನು ತಗೋಬೇಕಾಗುತ್ತೆ. ಎಷ್ಟ್ರಿ? ಟೂ ಪೊಸಿಷನ್ ಅಂದ್ರೆ ಇಲ್ಲಿ ಮೊದಲಿಗೆ ನೀವು ಇಲ್ಲಿಂದ ಇಲ್ಲಿ ಹೋಗ್ತೀರಾ, ನೆಕ್ಸ್ಟ್ ಇದಾದ್ಮೇಲೆ ಮತ್ತೊಂದು ಪ್ಲೇಸಿಗೆ ಹೋಗ್ತೀರಿ. ಎಸ್? ಸೊ ಫಸ್ಟ್ ಯು ಆರ್ ಮೂವಿಂಗ್ ಫ್ರಮ್ ಹಿಯರ್ ಟು ಹಿಯರ್. ಎಸ್? ಸೊ ಝೀರೋದಿಂದ P1 ಗೆ ಮೂವ್ ಆಗ್ತಾ ಇದ್ದೀರಾ. ಇಲ್ಲಿ ನಾವು ಟೂ ಪೊಸಿಷನ್ ಅನ್ನು ತಗೋತಾ ಇದ್ದೀವಿ. P1 and P2 are the two position. Here I will write P1 and P2 are two position. So P1 and P2 ಈಗ two position ಇದೆ. So ಈಗ ಫಸ್ಟ್ ನೀವು 0 ದಿಂದ P1 ಹೋಗ್ತಾ ಇದ್ದೀರಾ. ರೈಟ್? ಸೊ ಇದು
x axis ಇದೆ ರೀ ಅಂಡ್ ಇದು y axis ಇದೆ. ಎಸ್, ಸೊ ನಾನು ಇದನ್ನ ಈಗ ಜಾಯಿನ್ ಮಾಡ್ತೀನಿ. ಎಸ್, ಸೊ ಜಾಯಿನ್ ಮಾಡಿದ್ರೆ ಏನಾಯ್ತು, ಇದು ಆಲ್ರೆಡಿ ಕಲ್ತಿದ್ದೀವಿ ನಾವು. x1 i cap then y1 j cap. ಎಸ್, ಹೀಗೆ ಬಂದಿದ್ವಲ್ಲ. ಸೊ ಈಗ x1 y1 ಅಂಡ್ p1 ಯಾಕೆ ತಗೊಂಡಿದ್ದೀನಿ, ಟೂ ಪೊಸಿಷನ್ ಇವೆ ಅಂತ ಹೇಳಿದೆ. ಎಸ್, ನನಗೆ ಐಡೆಂಟಿಫೈ ಮಾಡೋದು ಬೇಕಾ, ಸೊ ಅದಕ್ಕೆ ಏನು ಮಾಡ್ತೀನಿ, ಇದು ಫಸ್ಟ್ ಪೊಸಿಷನ್ ಅಂಡ್ ಇದು ಸೆಕೆಂಡ್ ಪೊಸಿಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ರೈಟ್, ಸೊ ದಿಸ್ ಇಸ್ ದ ಫಸ್ಟ್ ಪೊಸಿಷನ್. ಫಸ್ಟ್ ಪೊಸಿಷನ್ ಅಂತ ಹೇಳಿ p1 x1 y1 ಅಂತ ತಗೊಂಡಿದ್ದೀನಿ. ರೈಟ್, ಸೊ ಈಗ x1 i ಆಯಿತು, ಇದು y1 j ಆಯಿತು. ರೈಟ್, ಸೊ ಇದು ಯಾವ ನಮ್ದು ವೆಕ್ಟರ್ ಯಾವ್ದ್ರಿ, ಪೊಸಿಷನ್ ವೆಕ್ಟರ್ r1. ಇದು ಫಸ್ಟ್ ಇದೆಯಾ, ಅದಕ್ಕೆ ಇದು r1 ಆಗುತ್ತೆ. ರೈಟ್, ನೌ ಯು ವಿಲ್ ಮೂವ್ ಟುವರ್ಡ್ಸ್ ದ ಸೆಕೆಂಡ್ ಒನ್. ಸೊ ನೀವೇನು ಮಾಡ್ತೀರಾ, ಈಗ ಸೆಕೆಂಡ್ ಪಾಯಿಂಟಿಗೆ ಮೂವ್ ಆಗ್ತೀರಾ. ಎಸ್, ಹೌ, ಸಿ ಈ ಓದಿಂದ ನೀವೀಗ ಇಲ್ಲಿ ಮೂವ್ ಆಗ್ತೀರಾ. ಎಸ್, ಓದಿಂದ ಈಗ p2ಗೆ ಮೂವ್ ಆಗ್ತಾ ಇದ್ದೀರಾ. ದಿಸ್ ಇಸ್ y1. ಸೊ ಈಗ ಓದಿಂದ ಸೆಕೆಂಡ್ ಪೊಸಿಷನ್ಗೆ ಹೋಗ್ರಿ. ಎಸ್, ಸೊ ಇಲ್ಲಿ ಸೆಕೆಂಡ್ ಪೊಸಿಷನ್ p2 x2 y2. ರೈಟ್, ಸೊ ಇಲ್ಲಿ ಏನಾಗುತ್ತೆ ನಿಮ್ಮದು ಪೊಸಿಷನ್ ವೆಕ್ಟರ್. ಸೊ ಇದನ್ನು ನಾವು ಈಗ ಜಾಯಿನ್ ಮಾಡೋಣ. ಎಸ್, so like this I will join this one also. Yes, correct. So now what will happen, see idu position p2 ide x2 and y2 bantu. Correct, so idu just consider r2 ide. Right, idradu position vector entry r2. Correct, so later see ee eradu middle distance ಎಷ್ಟು ಬರುತ್ತೆ ರೀ, is nothing but the delta y. Is another chocus I will write. Delta y is equal to y2 minus y1. See, now ಈಗ ಇವೆರಡರ ನಡುವಿನ ಡಿಸ್ಟೆನ್ಸ್ ತಗೊಂಡಿದ್ದೀನಿ. ಸೊ ಇವೆರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಾಯ್ತು, delta y is equal to y2 minus y1 ಆಯ್ತು. ಎಸ್, ಸೊ ಸಿಮಿಲರ್ಲಿ ಇಲ್ಲಿ ಇದೆಯಲ್ಲ, ಇದನ್ನ ಹೇಗೆ ಬರೀತೀನಿ, ಇಲ್ಲಿ x2 ಇದೆ, x2 i cap ಅಂತ, ಇಲ್ಲಿ y2 j cap ಬಂತು ಈ ಪೊಸಿಷನ್ ಅಲ್ಲಿ. ರೈಟ್, ಸೊ ಇವೆರಡರ ನಡುವಿನ ಡಿಸ್ಟೆನ್ಸ್ ಏನಾಗುತ್ತೆ ಈಗ, ದಟ್ ಈಸ್ ಡೆಲ್ಟಾ x is equal to x2 minus x1. ಕರೆಕ್ಟ್, ಹೀಗೆ ಬರುತ್ತಾ. ಎಸ್, ಸೊ ನಾವೀಗ ಏನು ಮಾಡಿದ್ವಿ, ನೀವು ಈ p1 ಪೊಸಿಷನ್ ಇಂದ p2 ಪೊಸಿಷನ್ಗೆ ಎಷ್ಟು ಮೂವ್ ಆಗಿದ್ದೀರಿ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಎಸ್, ಸೊ ನೀವು ಆಲ್ರೆಡಿ ಈಗ 0 ದಿಂದ p1 ಮೂವ್ ಆಗಿದ್ದೀರಿ, ಅದು ನಿಮಗೆ ಗೊತ್ತಿದೆ. ಫಸ್ಟ್ ಪೊಸಿಷನ್ ವೆಕ್ಟರ್ ಇಸ್ r1. ಈಗ 0 ದಿಂದ ಮತ್ತೊಂದು ಪೊಸಿಷನ್ ಹೋದ್ರಿ, ದಟ್ ಇಸ್ p2, ಅದರದ್ದು ನಿಮಗೆ ಪೊಸಿಷನ್ ವೆಕ್ಟರ್ ಗೊತ್ತು r2. ಈಗ ನೀವು ಏನು ಮಾಡಬೇಕ್ರಿ, p1 ದಿಂದ p2 ಗೆ ಎಷ್ಟು ಮೂವ್ ಆಗಿದ್ದೀರಾ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ರೈಟ್, ಅದೇನಾಗುತ್ತೆ ರೀ, ಡೆಲ್ಟಾ r ಆಗುತ್ತೆ. ಎಸ್, ಸೊ ಡೆಲ್ಟಾ r ಅಂದ್ರೆ ಏನ್ರಿ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಕರೆಕ್ಟ್, ಸೊ ಡೆಲ್ಟಾ r ಅಂದ್ರೆ ಏನ್ರಿ, ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂತ ಅರ್ಥ. ಸೊ ನೀವು ಫೈನಲ್ ಹೋಗಿದ್ದೀರಿ p2ಗೆ ಮೈನಸ್ p1. ಕರೆಕ್ಟ್, ಅದು ನಿಮಗೆ ಏನು ಕೊಡುತ್ತೆ ರೀ, ಡೆಲ್ಟಾ r ಅಂದ್ರೆ ಟೋಟಲ್ ನೀವು ಎಷ್ಟು ಟ್ರಾವೆಲ್ ಮಾಡಿದ್ದೀರಿ ಅನ್ನೋದು ನಿಮಗೆ ಅದರಿಂದ ಗೊತ್ತಾಗುತ್ತೆ. ಎಸ್, ಸೊ ನೀವು ಹೇಗೆ ಮೂವ್ ಆದ್ರಿ, ಇಲ್ಲಿಂದ ಹೀಗೆ ಮೂವ್ ಆದ್ರ, ಇಲ್ಲಿ ಹೋಗಿ ಹೀಗೆ ಬಂದು ನೆಕ್ಸ್ಟ್ ಹೀಗೆ ಮೂವ್ ಆದ್ರಿ. ಎಸ್, ಸೊ 0 ದಿಂದ ಸ್ಟಾರ್ಟ್ ಮಾಡಿ ಹೀಗೆ ಬಂದ್ರಿ, ಇಲ್ಲಿ ಮೇಲೆ ಬರ್ತೀರಾ, ನೆಕ್ಸ್ಟ್ ಹೀಗೆ ಹೋಗಿ p1 ಗೆ ಹೋಗ್ತೀರಿ. ಫಸ್ಟ್ p1 ದಿಂದ p2 ಹೋದ್ರಿ, p2 ದಿಂದ ಮತ್ತು ಈಗ ಸೈಡ್ ಬಂದ್ರಿ. ಎಸ್, ದಿಸ್ ಇಸ್ ಯುವರ್ ಮೂವ್ಮೆಂಟ್. ರೈಟ್, ಸೊ ಇದನ್ನೇ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಡಯಾಗ್ರಾಮ್ ನಲ್ಲಿ, ಅದನ್ನೇ ನಾವು ಇಲ್ಲಿ ಬರ್ತಿದ್ದೀವಿ ಈಗ. ಎಸ್, ವಿ ವಿಲ್ ಸಿ ನೌ ದ p1 and p2 ಆರ್ ದ ಟೂ ಪೊಸಿಷನ್. ನಿಮಗೆ ಗೊತ್ತಿದೆ ಆಲ್ರೆಡಿ, p1 ನಲ್ಲಿ x1 y1, p2 ನಲ್ಲಿ x2 y2. then r1 and r2 are the position vector at. yes, see r1 ಮತ್ತು r2 ಏನಿವೆ ಪೊಸಿಷನ್ ವೆಕ್ಟರ್ಸ್. ಎಸ್, ಸೊ r1 ಯಾವ ಪೊಸಿಷನ್ ಅಲ್ಲಿ ಇದೆ ರೀ, at p1 and r2 at the p2. ಕರೆಕ್ಟ್, ಸೊ r1 ಪೊಸಿಷನ್ ವೆಕ್ಟರ್ ಯಾವ್ದ್ರಿ, p1. then r2 is the position vector at point p2. right, then the part
ಸೊ ನೀವೀಗ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗ್ತೀರಾ. ಎಸ್, ಅಲ್ಲೂ ಎಕ್ಸಾಕ್ಟ್ಲಿ 10ಗೆ ಹೋಗ್ತೀರಾ? ಡೆಫಿನೆಟ್ಲಿ ನೋ. ಸೊ ಮೇ ಬಿ 12ಗೆ ಹೋಗ್ಬೋದು ನೀವು ಧಾರವಾಡಿಗೆ. ಎಸ್, ಸೊ ಟೈಮ್ ಏನಿತ್ತು ಇಲ್ಲೇ 10 o'clock ಇತ್ತು. ನಥಿಂಗ್ ಬಟ್ ದ ಟೈಮ್ T1 ಅಂತ ತಗೊಳ್ಳಿ. ಎಸ್, ಸೊ ಇದು ಏನಾಯ್ತು 12 ಆಯಿತು ಅಂದರೆ T2 ಅಂತ ತಗೊಳ್ಳಿ. ದಟ್ ಮೀನ್ಸ್ ಅಗೈನ್ ದ ಚೇಂಜ್ ಇನ್ ದ ಟೈಮ್. ಎಸ್, T1 T2 ಅಂದರೆ ಎರಡು ಡಿಫರೆಂಟ್ ಟೈಮ್ ಇದ್ದ ಹಾಗೆ. ಎಸ್, ಹೇಗೆ ಪೊಸಿಷನ್ 1 ಆ್ಯಂಡ್ ಪೊಸಿಷನ್ 2 ಬೇರೆ ಬೇರೆ ಇದೆಯಲ್ಲ, ಸಿಮಿಲರ್ಲಿ at position P1 at T1. Yes, and then now the particle is at the position P2 and the time yaudri T2, right? So naviga position vector na bariboda easily. So you already kaltidira iga hey position vector baribeku anta. See how we wrote r is equal to x into I cap plus y into j cap. So ಹೀಗೆ ಬರೆಯೋದನ್ನ ಕಲ್ತಿದ್ದೀರಾ, ರೈಟ್? ಸೊ ಈಗ ಏನು ಮಾಡಿದ್ದೀವಿ ನಾವು r1 r2 ಅಂತ ಎರಡು ತಗೊಂಡಿದ್ದೀವಿ, ರೈಟ್? ಸೊ r1 is equal to x1 I cap plus y1 j cap. ಸೊ ಹಾಗೆ ಬರ್ತಿದ್ದೀವಿ, ರೈಟ್? ಸೊ r2 cap ಅಂದ್ರೆ ಏನ್ರಿ x2 I cap plus y2 j cap, ಕರೆಕ್ಟ್? ಸೊ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿಯಲ್ಲ, ಹಾಗೆ ಸಿಮಿಲರ್ಲಿ ಈಗ ಇಲ್ಲಿ ಬರ್ತಿದ್ದೀನಿ. ಎಸ್, ದೆನ್ ಆಫ್ಟರ್ ದಿಸ್ ಸಿ r1 ಈಗ ನನಗೆ x1 y1 ಬೇಡ ರೀ, ನಾನು ಎಲ್ಲಾನು ಈಗ r1 ನಲ್ಲಿಯೇ ಬರಿತೀನಿ. ಎಸ್, ಸೊ ಈ x1 ಜಾಗದಲ್ಲಿ r1 ಪುಟ್ ಮಾಡ್ತೀನಿ, ದೆನ್ ಈ y1 ಪ್ಲೇಸ್ ನಲ್ಲಿ ಏನು ಮಾಡ್ತೀನಿ r1 ಅಲ್ಲಿ ಪುಟ್ ಮಾಡ್ತೀನಿ. ಎಸ್, ನಿಮಗೆ ಕನ್ಫ್ಯೂಷನ್ ಬೇಡ ಇಲ್ಲ. ಎಸ್, ನಿಮಗೆ ಎಲ್ಲಾನು r1 ನಲ್ಲಿಯೇ ಬೇಕಾಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ x1 ಪ್ಲೇಸ್ ನಲ್ಲಿಯೂ r1 ಬರಿತೀನಿ ಆ್ಯಂಡ್ y1 ಪ್ಲೇಸ್ ನಲ್ಲಿಯೂ r1 ಬರಿತೀನಿ, ರೈಟ್? ಸಿಮಿಲರ್ಲಿ x2 ಪ್ಲೇಸ್ ನಲ್ಲಿ r2 and then y2 ಪ್ಲೇಸ್ ನಲ್ಲಿ r2. yes, I and j. yes, ಹೀಗೆ ಬರುತ್ತೆ. ಈಗ ನಾನು ಏನು ಹೇಳಿದ್ದೀನಿ ನಿಮಗೆ, P1 ನಿಂದ ನೀವು P2 ಹೋಗಿದ್ದೀರಾ, ಕರೆಕ್ಟ್? ಸೊ ನೀವು ಅದನ್ನ ಫೈಂಡ್ ಔಟ್ ಮಾಡಬೇಕಾ? ಈಗ ಒಂದು ಅಜ್ನಿಯಿಂದ ಬೆಳಗಾವಿಗೆ ಹೋದ್ರಿ. ಎಸ್, ಸೊ ಈಗ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗಿದ್ದೀರಾ. ಸೊ ನೀವು ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗೋಕೆ ಎಷ್ಟು ವೆಕ್ಟರ್ ಅನ್ನ ಯೂಸ್ ಮಾಡಿದ್ರಿ? ಎಸ್, ಎಷ್ಟು ಪೊಸಿಷನ್ ವೆಕ್ಟರ್ ಆಯ್ತು ಅಂದ್ರೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರಿ ನೀವು, ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋಕೆ ನೀವು ಎಷ್ಟು ಕಿಲೋಮೀಟರ್ ಅನ್ನ ಟ್ರಾವೆಲ್ ಮಾಡಿದ್ರಿ ಅನ್ನೋದನ್ನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಅದನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಧಾರವಾಡ ಮೈನಸ್ ಬೆಳಗಾವಿ. ಎಸ್, ಧಾರವಾಡ ಅಂದ್ರೆ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಕರೆಕ್ಟ್? ಸೊ ಅದನ್ನ ಹೇಗೆ ಬರ್ತಿದ್ದೀವಿ? ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಆರ್ ಇಸ್ ಈಕ್ವಲ್ ಟು r2 ಅಂದ್ರೆ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ r1, ರೈಟ್? ಸೊ ಅದನ್ನ ಹೇಗೆ ಬರ್ತಿದೀವಿ? ಡೋಂಟ್ ಫಾರ್ಗೆಟ್ ಟು ರೈಟ್ ದ ವೆಕ್ಟರ್. ಎಸ್, ಸೊ r2 ಏನಿದೆ x2 I cap here r2 ಅಂದ್ರೆ ಏನ್ರಿ x2 I cap plus y2 j cap minus r1 ಅಂದ್ರೆ x1 I cap plus y1 j cap, ಕರೆಕ್ಟ್? ಸೊ ಈಗ ಏನಾಯ್ತು? ಇಲ್ಲೂ r ಇದೆ, ರೈಟ್? ಸೊ ಇಲ್ಲೂ r ಇದೆ, ಇಲ್ಲೂ r ಇದೆ ರೀ. ಎಸ್, ಸೊ ಇಲ್ಲೂ x ಇದೆ ರೀ ಅಂಡ್ ಇಲ್ಲೂ x ಇದೆ. ಸೊ ನಾವೆರಡು ಕಂಬೈನ್ ಮಾಡ್ಬೋದಾ? ಎಸ್, ಸೊ I cap ಅನ್ನ ಈಗ ಕಾಮನ್ ತಗೋಬೇಕು, ರೈಟ್? ಸೊ ವಾಟ್ I will do? I will put the bracket first. ಬ್ರಾಕೆಟ್ ಅನ್ನ ಬರೀತೀನಿ x2 as it is, then ಇದು ಮೈನಸ್ ಯಾಕೆ ಬಂತ್ರಿ ಇಲ್ಲಿ? ಮೈನಸ್ x1, ರೈಟ್? ಸೊ ಮೈನಸ್ x1 ಬ್ರಾಕೆಟ್ ಕಂಪ್ಲೀಟ್. ಇಲ್ಲೂ I cap ಇದೆ and here also I cap. ಸೊ I cap ಏನಾಯ್ತು ಈಗ ಕಾಮನ್ ಬಂತು. ಎಸ್, minus only multiplies with the x1 and y1, not with the I cap and j cap, correct? minus ಇದ್ದು I cap ಮತ್ತು j cap ಗೆ ಮಲ್ಟಿಪ್ಲೈ ಆಗಲ್ಲ, ಓನ್ಲಿ x1 ಮತ್ತು y1 ಗೆ ಮಲ್ಟಿಪ್ಲೈ ಆಗುತ್ತೆ. ಎಸ್, ಅದಕ್ಕಾಗಿ x2 minus x1 ಬ್ರಾಕೆಟ್ ಕಂಪ್ಲೀಟ್ I cap ಪ್ಲಸ್ ಇಲ್ಲಿ ಪ್ಲಸ್ ಇದೆಯಾ? ಪ್ಲಸ್. ಸೊ y2 ಹಿಂದೆ ಇದೆ ಪ್ಲಸ್ ಇದೆ, ಸೊ ಇಲ್ಲೂ y2 ಇಂದ ಪ್ಲಸ್ ನೇ ಬರಬೇಕು, ಗೈಸ್. ಸೊ ಈ ಮೈನಸ್ ಇಂಟು ಪ್ಲಸ್ ಏನಾಯ್ತು? ಮೈನಸ್ ಇಂಟು ಪ್ಲಸ್ ಮೀನ್ಸ್ ಅಗೇನ್ ಮೈನಸ್. ಸೊ ಮೈನಸ್ y1 ಬ್ರಾಕೆಟ್ ಕಂಪ್ಲೀಟ್ j cap, ರೈಟ್? ಸೊ ಇದೇನಾಯ್ತು? x2 minus x1. ಸಿ r2 minus r1 ಅಂದ್ರೆ ಡೆಲ್ಟಾ r, ರೈಟ್? ಸಿಮಿಲರ್ಲಿ ನಾ ಈಗ x2 minus x1 ಅಂದ್ರೆ ಡೆಲ್ಟಾ x ಅಂತ ಬರೀತೀನಿ. ಎಸ್, ಬಟ್ I cap you have to put here, right? Plus y2 minus y1
delta y, then j cap, right? This is the displacement. ಇದೇನಾಯ್ತ್ರಿ ನಿಮ್ದು ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಆಯ್ತು. ಎಸ್, ಅಂದ್ರೆ ಬೆಳಗಾಂನಿಂದ ಧಾರವಾಡಗೆ ನೀವು ಏನು ಟ್ರಾವೆಲ್ ಮಾಡಿದ್ರಿ ಅಲ್ಲ, ಅದನ್ನ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಫ್ರಮ್ ದಿಸ್ ಫಾರ್ಮುಲಾ. ಅಂಡರ್ಸ್ಟುಡ್? ಫ್ರಮ್ P1 to P2 how much you traveled. Yes, that we will discuss, that we will determine from the formula this one. Yes, then ಈಗ the magnitude, ಇದರ magnitude ಹೇಗೆ ಬರೀತೀವಿ? The magnitude of delta r. So last time we ಬರ್ತಿದ್ವಾ magnitude? Yes, similarly ಈಗ ನಾವು magnitude ಬರೀಬೇಕು. ಅದಕ್ಕೆ ಹೇಗೆ ಬರೀತೀವಿ? delta r is equal to root of ಏನು ಬರೀತೀರಿ? ಏನು ಬರುತ್ತೆ? That will, what we will get here? That is, just tell me what we will get here. See, last time what we got? X square plus y square. Yes, but now here we are getting delta x square plus delta y square, right? So this is the magnitude of the position vector. Understood? So this is about the position vector. In the next class we will take the next part. Thank you everyone. See, ಈ ಡಯಾಗ್ರಾಮ್ ಅನ್ನ ಚೆನ್ನಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ P1 x1 y1 ಇದೆ, ಇಲ್ಲಿ P2 x2 y2, ಇದು ಡೆಲ್ಟಾ r ವೆಕ್ಟರ್, ಇದು r1 ವೆಕ್ಟರ್, ಇದು r2 ವೆಕ್ಟರ್, y1 j, x1 i cap, and then do